ಕಾಸರಗೋಡು ತಾಲೂಕು ಮಧೂರು ಗ್ರಾಮದ ಕೊಲ್ಲಂಗಾನ ಸಮೀಪದ ಅರ್ತಲ ಎಂಬಲ್ಲಿ ಶ್ರೀ ರಕ್ತೇಶ್ವರಿ ನಾಗಗುಳಿಗ ಕ್ಷೇತ್ರವು ನೆಲೆಸಿದೆ. ನಾಮಾವಶೇಷಗೊಂಡಿದ್ದ ಸಾನ್ನಿಧ್ಯ ಶಕ್ತಿಯು ಇದೀಗ ಈ ಪುಣ್ಯ ಭೂಮಿಯಲ್ಲಿ ಪುನರ್ನಿರ್ಮಾಣಗೊಂಡಿದೆ. 2025 ಜನವರಿ 18ರಿಂದ 21ರ ತನಕ ನವೀಕರಣಗೊಂಡ ಕ್ಷೇತ್ರದ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವು ವಿವಿಧ ಕಾರ್ಯಕ್ರಮಗಳೊಂದಿಗೆ ಜರಗಲಿರುವುದು. ಜನವರಿ 19 ಭಾನುವಾರದಂದು ನಾಗಪ್ರತಿಷ್ಠೆ ಹಾಗೂ ಜನವರಿ 20 ಸೋಮವಾರ ಶ್ರೀ ರಕ್ತೇಶ್ವರಿಯ ನೂತನ ಪೀಠ ಪ್ರತಿಷ್ಠೆ, ಆಯುಧಗಳ ಪ್ರತಿಷ್ಠೆ, ಗುಳಿಗನ ಶಿಲಾ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶಾಭಿಷೇಕ ನಡೆಯಲಿರುವುದು. ಶ್ರೀ ರಕ್ತೇಶ್ವರಿ ಕ್ಷೇತ್ರದ ಮೂಲ ಸ್ಥಾನವು ಇದಾಗಿದೆ. ಅನಾದಿ ಕಾಲದ ಹಿಂದಿಂದಲೇ ಇಲ್ಲಿ ಒಂದು ತ್ರಿಶೂಲದ ಸುಮಾರು 60 ವರ್ಷಗಳ ಹಿಂದಿಂದ ಒಂದು ತ್ರಿಶೂಲದ ಭಾಗವು ಈ ಜಾಗದಲ್ಲಿ ತೋಟ ಇತ್ತು. ಆ ತೋಟದ ನಡುವಿನಲ್ಲಿತ್ತು. ಅದಕ್ಕೆ ವರ್ಷವೂ ದೀಪಾವಳಿ ತಂಬಿಲಗಳನ್ನು ಮಾಡಿ ಪೂಜಿಸ್ತಾ ಇದ್ದೇವೆ. ಈ ಪರಿಸರದ ಈ ಜಾಗ ಇರುವಂತಹ ಸುಬ್ಬಣ್ಣ ನಾಯ್ಕರ ಅರ್ತಲೆ ಅವರ ಸ್ಥಳವಾಗಿದೆ ಇದು. ಇಲ್ಲಿ ಈ ಊರಲ್ಲಿ ಅನಿಷ್ಟ ದುರಿತಗಳು ಸಂಭವಿಸುವುದನ್ನು ಸ್ಥಿರವಾಗಿ ನಡೆಯುತ್ತಿರುವುದರಿಂದ ಊರವರೆಲ್ಲ ಸೇರಿ ಸುಬ್ಬಣ್ಣ ನಾಯ್ಕರ ನೇತೃತ್ವದಲ್ಲಿ ಸ್ವರ್ಣ ಪ್ರಶ್ನೆಯನ್ನು ಇಟ್ಟಾಗ ಅವರ ಜ್ಯೋತಿಷ್ಯರು ಹೇಳಿದ ಪ್ರಕಾರ ಈ ಸ್ಥಳವನ್ನು ಖನನ ಮಾಡಲಾಯಿತು. ಖನನ ಮಾಡುವಾಗ ಸುಮಾರು ಒಂದು ಕೋಲಿನಷ್ಟು ಖನನ ಮಾಡಿದಾಗ ಶ್ರೀ ರಕ್ತೇಶ್ವರಿಯ ಭಂಡಾರ ಸಾಧನಗಳು, ಆಯುಧಗಳು ದೊರಕಿದ್ದವು. ಆಮೇಲೆ ಪುನಃ ಸ್ವರ್ಣ ಪ್ರಶ್ನೆಯನ್ನು ಇಟ್ಟು ಚಿಂತಿಸಿದಾಗ ಪುನಃ ಅಗೆಯುವ ಸಮಯದಲ್ಲಿ ಇದರ ಮುಂದೆ ಯಾವುದೋ ಕಾಲದಲ್ಲಿ ಇಲ್ಲಿ ಒಂದು ಕ್ಷೇತ್ರವಿದ್ದಂತಹ ಅದರ ಅಡಿಪಾಯ, ಕುರುಹುಗಳು, ಕಲ್ಲುಗಳು, ಬಾಕಿ ಸಾಧನಗಳೆಲ್ಲ ಕಂಡು ಬಂದಿತ್ತು. ಆಮೇಲೆ ಸ್ವರ್ಣ ಚಿಂತನೆಯಲ್ಲಿ ಹೇಳಿದ ಪ್ರಕಾರ ಬಾಕಿ ಕಾರ್ಯಗಳೆಲ್ಲ ಸೇರಿ ಅದನ್ನು ಪುನಃ ಈ ಕ್ಷೇತ್ರವನ್ನು ನಿರ್ಮಿಸಬೇಕಾಗಿ ಅದರಲ್ಲಿ ಕಂಡು ಬಂದಿತ್ತಾಯಿತು. ಆ ಪ್ರಕಾರ ಇದೀಗ ಅರ್ತಲೆಯಲ್ಲಿ ಇಲ್ಲಿ ಊರವರೆಲ್ಲ ಸೇರಿ ಸಮಿತಿಗಳನ್ನೆಲ್ಲ ರೂಪಿಸಿ ಒಳ್ಳೆಯ ರೀತಿಯಲ್ಲಿ ಒಂದು ಕ್ಷೇತ್ರ ನಿರ್ಮಾಣವನ್ನು ಆಗಿದೆ. ಸುಮಾರು 1.5 ವರ್ಷದಲ್ಲಿ ಒಂದು ಭವ್ಯವಾದಂತಹ ಒಂದು ರಕ್ತೇಶ್ವರಿ ಕ್ಷೇತ್ರದ ನಿರ್ಮಾಣವು, ಗುಳಿಗನಿಗಿರುವಂತಹ ಸ್ಥಳದಲ್ಲಿ ಕಟ್ಟೆಯ ನಿರ್ಮಾಣವು, ಅದೇ ರೀತಿ ಮೊದಲಿಂದಲೂ ಇದರಿಂದ ಒಂದು 500 ಮೀಟರ್ ದೂರದಲ್ಲಿರುವಂತಹ ನಾಗ, ಅದು ಮೊದಲಿಂದಲೂ ಅದಕ್ಕೆ ಒಂದು ಪೂಜೆ ಮಾಡ್ತಾ ಇದ್ರೆ ಆಯಿತು. ಅದು ಒಂದು ಮರದ ಅಡಿಯಲ್ಲೆಲ್ಲ ಇತ್ತಾಯಿತು. ಅದು ಈಗ ಅದನ್ನು ಪುನಃ ಜೀರ್ಣೋದ್ಧಾರ ಮಾಡಿ ಒಳ್ಳೆಯ ರೀತಿಯಲ್ಲಿ ಅದರ ನಾಗಕಟ್ಟೆಗಳನ್ನೆಲ್ಲ ನಿರ್ಮಿಸಿ ಇದರೊಂದಿಗೆ ಅದರದ್ದು ಕೂಡ ಪುನಃ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶಕ್ಕೆ ಸಿದ್ಧತೆಯನ್ನು ಮಾಡಿದೆ. ಶ್ರೀ ರಕ್ತೇಶ್ವರಿ ನಾಗಗುಳಿಗ ಕ್ಷೇತ್ರದ ನಾಗ ಸಾನ್ನಿಧ್ಯವು ಈ ರಕ್ತೇಶ್ವರಿ ಗುಡಿಗಿಂತಲೂ ಒಂದು 500 ಮೀಟರ್ ದೂರದಲ್ಲಿ, 1/2 ಕಿಲೋಮೀಟರ್ ದೂರದಲ್ಲಿ ಇಲ್ಲಿರುವುದು. ಇದು ಫುಲ್ಲು ಕೃಷಿ ಸ್ಥಳವಾಗಿದೆ. ಈ ಸ್ಥಳದಿಂದ ನಾಗ ಸನ್ನಿಧಿ ಅದಕ್ಕೆ ಒಂದು ತುದಿಯಲ್ಲಿ ಇದು ರಕ್ತೇಶ್ವರಿ ಸಾನ್ನಿಧ್ಯವು, ಮತ್ತೊಂದು ಬದಿಯಲ್ಲಿ ನಾಗ ಸಾನ್ನಿಧ್ಯವಿದೆ. ಇದು ಮೊದಲನೇದಲ್ಲಿ ಖಂಡಿಗೆ ಮನೆತನದ ಕಲ್ಲಘಟ್ಟ ಮನೆತನದವರ ಒಡಮಸ್ತೆಯಲ್ಲಿತ್ತು. ಇದೀಗ ಇದರ ರಕ್ತೇಶ್ವರಿ ನಾಗಗುಳಿಗೆ ಸೇವಾ ಸಮಿತಿಯವರು ಇದರ ಸಂಪೂರ್ಣ ಇದನ್ನು ಜೀರ್ಣೋದ್ಧಾರದ ಕಾರ್ಯದಲ್ಲಿ ಇದರ ಒಟ್ಟಿಗೆ ರಕ್ತೇಶ್ವರಿ ಕ್ಷೇತ್ರ ಒಟ್ಟಿಗೆ ಈ ನಾಗ ಸಾನ್ನಿಧ್ಯದ ಪುನಃ ಪ್ರತಿಷ್ಠೆ ಮತ್ತು ಜೀರ್ಣೋದ್ಧಾರ ಮತ್ತು ಪುನಃ ಪ್ರತಿಷ್ಠೆಯನ್ನು ಇದರ ಒಟ್ಟಿಗೆ ನಡೆಸಿ ಈಗ ಸಿದ್ಧತೆ ಇದೆ.